ನಮಸ್ಕಾರ. 99% ಸೋತಿದ್ದ ಪಂದ್ಯವನ್ನ ಯುಪಿ ವಿರುದ್ಧ ಗೆದ್ದು ಬೀಗಿತ್ತು ಗುಜರಾತ್. ಕೊನೆಯಲ್ಲಿ ನಡೆಯಿತು ದೊಡ್ಡ ಹೈ ಡ್ರಾಮಾ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಗುಜರಾತ್ ಮತ್ತು ಯುಪಿ ವಾರಿಯರ್ಸ್ ನಡುವಿನ WPL ನ ಎರಡನೇ ರೋಚಕ ಪಂದ್ಯ ಹೇಗಿತ್ತು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ, ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, ಮಹಿಳಾ ಪ್ರೀಮಿಯರ್ ಲೀಗ್ 2026ರ ಎರಡನೇ ಪಂದ್ಯ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ. ನವಿ ಮುಂಬೈನ DY ಪಾಟೀಲ್ ಕ್ರೀಡಾಂಗಣದಲ್ಲಿ ನಡೆದಿದ್ದ ಈ ಪಂದ್ಯದಲ್ಲಿ ಒಮ್ಮೆಯೂ ಪ್ರಶಸ್ತಿ ಗೆಲ್ಲದ ಗುಜರಾತ್ ಜೈಂಟ್ಸ್ ಮತ್ತು ಯುಪಿ ವಾರಿಯರ್ಸ್ ತಂಡಗಳು ಮುಖಾಮುಖಿಯಾಗಿದ್ದವು. ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ದಾಖಲೆಯ 207 ರನ್ ಕಲೆ ಹಾಕಿತ್ತು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ತಂಡದ ಪರ ನಾಯಕಿ ಆಶ್ಲೆ ಗಾರ್ಡ್ನರ್ ಹಾಗೂ ಅನುಷ್ಕಾ ಶರ್ಮಾ ರವರ ಅರ್ಧಶತಕದ ಮೂಲಕ 20 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು 207 ರನ್ ಗಳಿಸಿತು. ಇದು ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲಿ ಗುಜರಾತ್ ತಂಡದ ಅತ್ಯಧಿಕ ಸ್ಕೋರ್ ಆಗಿತ್ತು. ಇನ್ನು ಇದಕ್ಕೂ ಮುನ್ನ 2023ರ IPLನಲ್ಲಿ RCB ವಿರುದ್ಧ ಗುಜರಾತ್ 201 ರನ್ ಕಲೆ ಹಾಕಿತ್ತು. ಇನ್ನು ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ತಂಡಕ್ಕೆ ಬೆತ್ ಮೂನಿ ಹಾಗೂ ಸೋಫಿ ಡಿವೈನ್ ಉತ್ತಮ ಆರಂಭವನ್ನ ನೀಡಿದರು. ಮೊದಲ ವಿಕೆಟ್ಗೆ 41 ರನ್ಗಳ ಪಾಲುದಾರಿಕೆಯನ್ನ ಹಂಚಿಕೊಂಡರು. ಬೆತ್ ಮೂನಿ 13 ರನ್ ಗಳಿಸಿ ಔಟ್ ಆದರೆ ಸೋಫಿ ಡಿವೈನ್ 55 ರನ್ ಗಳಿಸಿ ಔಟ್ ಆದರು. ಆ ಬಳಿಕ ಜೊತೆಯಾದ ಅನುಷ್ಕಾ ಶರ್ಮಾ ಹಾಗೂ ನಾಯಕಿ ಆಶ್ಲೆ ಗಾರ್ಡನ್ 3ನೇ ವಿಕೆಟ್ಗೆ 103 ರನ್ಗಳ ಪಾರ್ಟ್ನರ್ಶಿಪ್ ಹಂಚಿಕೊಂಡರು. ಈ ಮೂಲಕ ತಂಡದ ಸ್ಕೋರ್ ಕೂಡ 150 ರನ್ಗಳ ಗಡಿ ದಾಟಿಸಿದರು ಸ್ನೇಹಿತರೆ. ಅದರಲ್ಲಿಯೂ ಅನುಷ್ಕಾ 30 ಎಸೆತಗಳಲ್ಲಿ 44 ರನ್ ಗಳಿಸಿದರೆ ನಾಯಕಿ ಆಶ್ಲೆ ಗಾರ್ಡನ್ 41 ಎಸೆತಗಳಿಂದ 65 ರನ್ ಗಳಿಸಿದರು. ಇನ್ನು ಇದಾದ ಬಳಿಕ ಈ ಗುರಿಯನ್ನ ಬೆನ್ನಟ್ಟುತ್ತಿದ್ದಂತ ಯುಪಿ ವಾರಿಯರ್ಸ್ ತಂಡವು ಕೂಡ ಉತ್ತಮ ಆರಂಭ ಪಡೆದುಕೊಂಡಿರಲಿಲ್ಲ. ಕಿರಣ್ ನವಗಿರೆ ಕೇವಲ 1 ರನ್ ಗಳಿಸಿ ಔಟ್ ಆದರು. ಆನಂತರ ಮ್ಯಾಗ್ ಲ್ಯಾನಿಂಗ್ ಹಾಗೂ ಫೀಬಿ ಲಿಚ್ಫೀಲ್ಡ್ ತಂಡದ ಇನ್ನಿಂಗ್ಸ್ಗೆ ಜೀವ ತುಂಬಿದರು. ಈ ಇಬ್ಬರು ಆಸ್ಟ್ರೇಲಿಯನ್ ಆಟಗಾರರು ಗುಜರಾತ್ ಬೌಲರ್ಗಳನ್ನ ಬೆಂಡೆತ್ತಿದ್ದರು ಸ್ನೇಹಿತರೆ. ಎರಡನೇ ವಿಕೆಟ್ಗೆ 70 ರನ್ಗಳ ಜೊತೆಯಾಟವನ್ನ ಆಡಿದರು. ಅದರಲ್ಲಿ ಫೀಬಿ ಲಿಚ್ಫೀಲ್ಡ್ ಅಂತೂ ಉತ್ತಮ ಇನ್ನಿಂಗ್ಸ್ ಕಟ್ಟಿದರು. 200ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಬೀಸಿದರು. ಆದರೆ ಈ ಜೋಡಿ ಬೇರ್ಪಟ್ಟ ಬಳಿಕ 2 ವಿಕೆಟ್ಗಳು ಬ್ಯಾಕ್ ಟು ಬ್ಯಾಕ್ ಉರುಳಿದವು ಸ್ನೇಹಿತರೆ. ಮ್ಯಾಗ್ಲಾನಿ 30 ರನ್ ಗಳಿಸಿ ಔಟ್ ಆದರೆ ನಂತರ ಬಂದ ಹರ್ಲಿನ್ ಡಿಯೋಲ್ ಡಕೌಟ್ ಆದರು. ಅದಾದ ಬಳಿಕ ದೀಪ್ತಿ ಶರ್ಮಾ 1 ರನ್ಗಳಿಗೆ ಬ್ಯಾಟ್ ಎತ್ತಿಟ್ಟರು. ಇದು ತಂಡದ ಮೇಲೆ ಒತ್ತಡವನ್ನ ಹೆಚ್ಚಿಸಿತ್ತು ಮತ್ತು ಸೋಲಿನತ್ತ ಸಾಗಲು ಪ್ರಾರಂಭಿಸಿತ್ತು. ಕೊನೆ ಓವರ್ನಲ್ಲಿ ಗೆಲ್ಲಲು 27 ರನ್ಗಳು ಬೇಕಾಗಿದ್ದವು. ಆದರೆ 15 ರನ್ ಬಾರಿಸಲಷ್ಟೇ ಶಕ್ತವಾದ ಯುಪಿ ತಂಡ ರೋಚಕವಾಗಿ 10 ರನ್ಗಳಿಂದ ಪಂದ್ಯ ಸೋತಿತ್ತು ಸ್ನೇಹಿತರೆ. ತಂಡದ ಪರ ಏಕಾಂಗಿ ಹೋರಾಟ ನೀಡಿದ ಫೀಬಿ ಲಿಚ್ಫೀಲ್ಡ್ 40 ಎಸೆತಗಳಲ್ಲಿ 8 ಬೌಂಡರಿ ಹಾಗೂ 5 ಸಿಕ್ಸರ್ ಸಹಿತ 78 ರನ್ ಬಾರಿಸಿ ಟಾಪ್ ಸ್ಕೋರರ್ ಎನಿಸಿಕೊಂಡರು. ಆದರೆ ಇನ್ನೊಂದು ತುದಿಯಲ್ಲಿ ಲಿಚ್ಫೀಲ್ಡ್ಗೆ ಬೆಂಬಲ ಸಿಕ್ಕಿರಲಿಲ್ಲ. ಸಿಕ್ಕಿದರೆ ಯುಪಿಗೆ ಸುಲಭ ಗೆಲುವು ದಕ್ಕುತ್ತಿತ್ತು. ಕೊನೆಯಲ್ಲಿ ಆಶಾ ಶೋಭನಾ 10 ಎಸೆತಗಳಲ್ಲಿ 27 ರನ್ ಬಾರಿಸಿದರಾದರೂ ಸೋಲಿನ ಅಂತರವನ್ನಷ್ಟೇ ತಗ್ಗಿಸಿದರಾದರೂ ಗೆಲುವು ತಂದುಕೊಳ್ಳಲು ಸಾಧ್ಯವಾಗಲಿಲ್ಲ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.